ಹೊರಟ್ಟಿ ಮಾತಿನ ಬೆನ್ನಲ್ಲೇ ಸಚಿವರು ಕೂಡ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ದೋಸ್ತಿಯಲ್ಲಿ ಶುರುವಾಗಿದೆ ದಂಗಲ್ ಪಾಲಿಟಿಕ್ಸ್. ಎರಡೂ ಪಕ್ಷದವರು ಮೈತ್ರಿ ಅಗತ್ಯವಿಲ್ಲವೆಂಬಂತೆ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ವಿಸರ್ಜನೆ ಮಾಡಿ ಚುನಾವಣೆಗೆ ನಡೀರಿ ಅಂತ ಸಚಿವ ಶ್ರೀನಿವಾಸ್ ಅವರು ಕೂಡ ಮಾತನಾಡಿದ್ದಾರೆ. ಇನ್ನು ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಸಚಿವರಾಗಿರುವಂತಹ ಬಂಡೆಪ್ಪ ಕಾಶಂಪುರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಏನ್ ಸರ್ ಇದು ಕತೆ ಹೊರಟ್ಟಿ ಅವ್ರದೆಲ್ಲ? ಯಾವ್ದು ಕತೆ ಇಲ್ಲ, ಏನು ಇಲ್ಲ. ಈ ಮೈತ್ರಿ ಸರ್ಕಾರ ಆಗಿರೋದು ಯಾರೋ ನಾವು ಮಾತಾಡಿದ್ದಲ್ಲ, ಇನ್ನೊಬ್ರು ಮಾತಾಡೋದಾಗಲ್ಲ. ಇದು ರಾಹುಲ್ ಗಾಂಧಿ ಅವರು ದೇವೇಗೌಡರು ಒಪ್ಪಂದನಿಂದ ಇದು ಸರ್ಕಾರ ಆಗಿದೆ. ಅವ್ರಿಬ್ರು ಕಲ್ತು ತೀರ್ಮಾನ ತಗೋಬೇಕಾಗುತ್ತೆ. ನಾವೆಲ್ಲ ಮಾತಾಡಿದ್ರೆ ಏನೂ ಆಗಲ್ಲ. ಬಟ್ ಅವ್ರ ಹಿರಿಯರು, ಹೊರಟ್ಟಿಯವ್ರ ಹಿರಿಯರು ಯಾವ ಕಂಟೆಸ್ಟ್ ಅಲ್ಲಿ ಮಾತಾಡಿದಾರೆ ನನಗ್ ಗೊತ್ತಿಲ್ಲ. ಬಟ್ ಮೈತ್ರಿ ಧರ್ಮ ಇದು ಮೇಲೆ ಹೈಕಮಾಂಡ್, ನಮ್ಮ ಹೈಕಮಾಂಡ್ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು, ಅವರು ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು, ಇವ್ರಿಬ್ರು ಮಾತಾಡ್ಬೇಕಿಲ್ಲ. ಅವ್ರಿಗೆ ಬಿಟ್ರೆ ಕೆಳಗಿನವ್ರು ಯಾರು ಮಾತಾಡಿದ್ರು ಅದ್ರ ಬಗ್ಗೆ ಎಲ್ಲ ಅರ್ಥ ಇಲ್ಲ ಅಂತ ಕೇಳಬೇಕು. ಒಟ್ನಲ್ಲಿ ಕೆಳಗಿರೋರು ಯಾರೇ ಮಾತಾಡ್ತಿರ್ಲಿ ಹಾಗೆ ಮಾತಾಡ್ತಾನೆ ಮುಂದುವರಿಲ್ಲ ಸರ್. ಯಾಕೆಂದ್ರೆ ಒಬ್ರು ಇಲ್ಲಿ ಬ್ರೇಕ್ ಹಾಕೋ ಕೆಲಸ ಮಾಡ್ತಾ ಇಲ್ಲ. ವಿಶ್ವನಾಥ್ ಅವ್ರು ಮಾತಾಡಿದ್ರು, ಕುಪೇಂದ್ರ ರೆಡ್ಡಿ ಅವ್ರು ಅವರು ಈಗ ನೋಡಿ ಮೊನ್ನೆ ಹೊರಟಿವರೆ, ನಾನೇ ಹುಬ್ಳಿಯಲ್ಲಿದ್ದೆ. ಸ್ಟೇಟ್ಮೆಂಟ್ ಕೊಟ್ರು, ಯಾರು ಮಾತಾಡ್ತಾರೆ ಅವರೇ ಸ್ಟೇಟ್ಮೆಂಟ್ ಕೊಟ್ರು. ಈಗ ಯಾವ ಕಂಟ್ರಿ ಏನ್ ಮಾತಾಡಿದಾರ ಅಂತ ನೀವು ತಿಳಿದವ್ರು ಹೆಂಗಿದ್ರಿ? ಯಾವ್ದಾರ ಕಂಪ್ಲೀಟ್ ಯಾವ್ದು ಆಗಲ್ಲ, ಯಾವ್ದೋ ಸ್ವಲ್ಪ ಸರ್. ಈಗ ಅವ್ರು ಯಾವ ಕಂಟೆಸ್ಟ್ ಅಲ್ಲಿ ಮಾತಾಡಿದ್ರು ಕೂಡ ಅದೇ ಅಲ್ವಾ ಸರ್? ಕಾಂಗ್ರೆಸ್ ಜೊತೆ ಈಗ ಹೊಂದಾಣಿಕೆ ಸರಿ ಆಗ್ತಾ ಇಲ್ಲ, ನಾವು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಯಾವ ಕಂಟೆಸ್ಟ್ ಅಲ್ಲಿ ಮಾತಾಡಿದ್ರು ಅದೇ ಅಲ್ವಾ ಸರ್ ಆಗೋದು? ಕುಪೇಂದ್ರ ರೆಡ್ಡಿ ಅವರು ಅವ್ರೇನು ಹೇಳಿದ್ರು ಹೌದಾ? ಹೋಗಿ ಅಂತ ಹೇಳಿದ್ರು, ಅದೇ ಸಂಗೀತನ ಹುಡ್ಕೊಂಡ್ರಿ ಪಾಪ ಅವ್ರು ಮತ್ತೆ ಇದು ಮಾಡ್ಬೇಕು. ಹಂಗೆ ಇವ್ರು ಯಾವ ಕಂಟೆಕ್ಟ್ ಅಲ್ಲಿ ಹೇಳಿದಾರ, ಹೆಂಗ್ ಹೇಳಿದಾರ ನನ್ಗೆ ಗೊತ್ತಿಲ್ಲ. ಅದು ನಾನು ಇರೋ ಪರಿಸ್ಥಿತಿ ಮತ್ತು ಸ್ಥಿತಿಗತಿ ಹೇಳ್ತಾ ಇದ್ದೀನಿ. ಈ ಮೈತ್ರಿ ಸರ್ಕಾರ ಇವತ್ತು ಇಬ್ರು ಒಪ್ಪಂದನಿಂದ ಎಲ್ಲರಿಗೂ ನೋಡಿ, ಸನ್ಮಾನ್ಯ ಸಿದ್ದರಾಮಯ್ಯ ಇನ್ನೊಬ್ಬರಲ್ಲಿ ಅವ್ರು ಏನ್ ಹೇಳಿದಾರೆ ಮೊನ್ನೆ, ಇವತ್ತು ಎಲ್ಲಾ ರೀತಿಯಿಂದ ಒಳ್ಳೆ ರೀತಿಯಿಂದ ಈಗ ಹೇಳ್ಬಿಟ್ಟು ಹಂಗಲ್ಲ ಹಿಂಗಲ್ಲ ಅಂದ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ತಾರಪ್ಪ. ಈಗ ಏನ್ ಮಾಡೋದು? ಯಾರು ಕೂಡ ಸಮಾಧಾನ ಕೂಡ ಆಗ್ತಾ ಇಲ್ಲ. ಹೇಳಿಕೆ ಪ್ರತಿ ಹೇಳಿಕೆಗಳು ಬರ್ತಾನೆ ಇದಾವೆ. ಇಂಥವ್ ಯಾವ್ದೋ ಏನೋ ಮಾತಾಡ್ತಾರೆ. ಈಗ ಅದಕ್ಕೆ ಈಗ ಎಲ್ಲ 2-3 ದಿವಸದಲ್ಲಿ ಎಲ್ಲ ಮೀಟಿಂಗ್ ಕರೆದು ಎಲ್ಲ ಚಡವಾಣೆ ಎಲ್ಲ ನಾಯಕರುಗಳು ಎಲ್ಲರೂ ಅವ್ರ ಆಗ್ತಾರ. ಅಲ್ಲ ಈಗ ನೀವ್ ಹೇಳ್ತೀರಾ ಈಗ ದೊಡ್ಡ ದೊಡ್ಡ ನಾಯಕರ ಮುಖಾಂತರ ಅದು ಮೈತ್ರಿ ಆಗಿರೋದು ಅಂತ. ಈಗ ಕುಮಾರಸ್ವಾಮಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ವಿಚಾರವನ್ನ ಕೊಡ್ತಿದ್ದ ಹಾಗೆ ಸಿದ್ದರಾಮಯ್ಯನವರು ರೇವಣ್ಣ ಅವರ ವಿಚಾರ ಯಾಕೆ ಸರ್ ಹಾಗಾದ್ರೆ ಪ್ರಸ್ತಾಪ ಮಾಡಿದ್ರು? ಬಂಡೆಪ್ಪ ಕಾಶಂಪುರ್ ಅವರ ಸಂಪರ್ಕ ಕಡಿತಗೊಂಡಿದೆ. ಮಾತಾಡ್ತಾ ಹೇಳ್ತಾ ಇದ್ರು, ದೇವೇಗೌಡರು ರಾಹುಲ್ ಗಾಂಧಿ ಇವರ ಲೆಕ್ಕದಲ್ಲಿ ಮೈತ್ರಿ ಆಗಿರೋದು ನಾವು. ಅವ್ರು ಏನ್ ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಬರ್ದ. ಇನ್ಯಾರೇ ಕೆಳಗಿರಿನವರು ಏನೇ ಹೇಳಿಕೆ ಕೊಟ್ಟರು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತ ಡ್ಯಾಮೇಜ್ ಆಗಲ್ಲ ಅಂತ ಸಚಿವರ ಸಹಕಾರ ಸಚಿವರಾಗಿರುವಂತ ಬಂಡೆಪ್ಪ ಕಾಶಂಪುರ್ ಅವರು ನ್ಯೂಸ್ 18 ಕನ್ನಡ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ರು. ಈಗ ಇಬ್ಬರು ಪಕ್ಷದವರು ಕೂಡ ಅಗತ್ಯ ಇಲ್ವೇನೋ ಅನ್ನೋ ರೀತಿಯಲ್ಲಿ ಮಾತನಾಡಿದಂಥ ಸಂದರ್ಭದಲ್ಲಿ ಅಗತ್ಯ ಇಲ್ಲ ಅಂತ ಅಂದರೆ ಅದು ವಿಶೇಷವಾಗಿ ಎಲ್ಲರಿಗೂ ಅಭಿಪ್ರಾಯನೂ ಕೂಡ ಅದೇ ಆಗಿರ್ತದೆ. ಇಬ್ಬರಿಗೂ ಅಗತ್ಯ ಇಲ್ಲ ಅನ್ನೋದಾದರೆ ಇಬ್ಬರು ಅಲ್ಟಿಮೇಟ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಜನರ ಹತ್ರಕ್ಕೆ ಹೋಗ್ಬೇಕಾಗುತ್ತೆ. ನಾವು ಡಿಸಿಷನ್ ತಗೊಬೇಕು ಅಂತಂದರೆ ಅವರೇ ಅಲ್ಟಿಮೇಟ್ ಜನಾದೇಶನೇ ಪಡಿಬೇಕಾಗುತ್ತೆ. ಅದರಿಂದ ನಿಮಗೆ ಆ ರೀತಿ ಮನಸ್ಸಿಲ್ಲ ಅಂದರೆ ಇಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಇರ್ರಿ. ಇಲ್ಲ ಅಂತ ಆದರೆ ನೀವು ಡಿಸಾಲ್ವ್ ಮಾಡಿ ಜನದ ಹತ್ರ ಹೋಗಿ ನಿಮ್ಮ ಯೋಗ್ಯತೆಗಳು ಗೊತ್ತಾಗ್ತವೆ ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ಬಸವರಾಜ ಹೊರಟ್ಟಿ ಅವರು ಹೇಳಿರ್ಬೋದೇನೋ. ಆ ಉದ್ದೇಶ ಇಟ್ಕೊಂಡು ಹೇಳಿರ್ತಾರೆ. ಬಿಟ್ಟರೆ ಬೇರೆ ರೀತಿ ಸರ್ಕಾರ ಡಿಸಾಲ್ವ್ ಆಗುತ್ತೆ ಅನ್ನೋ ವಿಚಾರ ಅವ್ರು ವ್ಯಕ್ತಪಡಿಸಿಲ್ಲ. ನಮಗೆ ಬುದ್ಧಿ ಹೇಳೋ ರೀತಿಯಲ್ಲಿ ಯಾರು ಶಾಸಕರುಗಳು ಇರ್ಬೋದು, ಮಂತ್ರಿಗಳು ಇರ್ಬೋದು, ಯಾರ್ಯಾರು ಹಿರಿಯ ನಾಯಕರುಗಳು ಇರ್ಬೋದು, ಯಾರ್ಯಾರು ಸ್ಟೇಟ್ಮೆಂಟ್ಗಳು ಕೊಡ್ತಾರೆ ಅದಕ್ಕೆ ಅವರು ಬಹುಶಃ ಮನನೊಂದು ಈ ರೀತಿ ಹೇಳಿರ್ಬೋದೇನೋ. ಎಚ್ಚರಿಕೆ ಮಾತು ಅಥವಾ ಎಚ್ಚರಿಕೆ ಹೇಳಿಕೆ ಅಂತ ಎಚ್ಚರಿಕೆ ಅಂತ ಏನು ಅಲ್ಲ ಅನ್ಕೊಳ್ಳಿಕ್ಕಾಗಲ್ಲ ನಾವು.